ಇಸ್ಕಾಲ್ಪೇಟ ಜೆಪಿ ನಗರ ಲತಾ ವೆಂಕಟೇಶ್ ಅಂತೇಳಿ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ರತ್ನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದಾರೆ. ಮತ್ತು ಶ್ರೀ ರಾಜ್ ಕೃಷ್ಣಮೂರ್ತಿ ಅವರು ನಮ್ಮ ಸಮುದಾಯದ ಅತ್ಯಂತ ಯುವ ನಾಯಕರು. ಇವರು ಈಗ ವಿಶ್ವ ಹೆಮ್ಮೆಯ ಕನ್ನಡ ಪ್ರಶಸ್ತಿಯನ್ನ ಪಡೆದು ಪುರಸ್ಕೃತರಾಗಿದ್ದಾರೆ. ಹಾಗೂ ಶ್ರೀ ಮನೋಜ್ ಕುಮಾರ್ ಅವರು ಟಿಡಿ ನಿರ್ದೇಶಕರು, ಟಿಡಿ ಅಕಾಡೆಮಿ ನಿರ್ದೇಶಕರು, ಈ ಶೇರ್ ಮಾರ್ಕೆಟ್ ಅಲ್ಲಿ ಪರಿಣಿತರಾಗಿದ್ದಾರೆ. ಅವ್ರಿಗೂ ಈ ಒಂದು ಪ್ರಶಸ್ತಿಯನ್ನು ಪುರಸ್ಕಾರವನ್ನು ನಮ್ಮ ಅನ್ಕೊಂಡಿದ್ದೀವಿ. ಮತ್ತೆ ಶಿವನಾಪುರ ರಮೇಶ್ ಅವರು ಈ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸೊ ಅವ್ರಿಗೂ ಒಂದು ಸಮಾರಂಭ ಪುರಸ್ಕಾರ ಸಮಾರಂಭ. ಮತ್ತೆ ಶ್ರೀನಿವಾಸ್ ಅವರು ಭಾರತ ಶ್ರೇಷ್ಠ ಅವಾರ್ಡ್ ಪಡೆದಿದ್ದಾರೆ. ಇವರಿಗೂ ಸಹ ಒಂದು ಸಾರ್ಥಕ ಸನ್ಮಾನ. ಇವರೆಲ್ಲ ನಮ್ಮ ಸಮುದಾಯದ. ಹಾಗಾಗಿ ಮೊದಲನೇ ಬಾರಿಗೆ ಎಲ್ಲ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಮಮೂರ್ತಿ ಅವರು, ನಮ್ಮ ಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರು, ಯುವಕರು, ಎಲ್ಲ ಇಂತಹ ಸಮಾರಂಭಗಳಿಗೆ ಅತ್ಯಂತ ಪ್ರೇರಕರು ಆಗಿರ್ತಕ್ಕಂಥ ಕೆ.ಸಿ. ರಾಮಮೂರ್ತಿ ಅವರು ಬಂದಿದ್ದಾರೆ. ಇವರಿಗೆ ನಾನು ಸಮಾರಂಭದ ವತಿಯಿಂದ ಆತ್ಮೀಯದ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರಾಮಮೂರ್ತಿ ಅವರು ಎಲ್ಲರೂ ಇರ್ತಾರೆ, ಎಲ್ಲರ ಜೊತೆಗೂ ಹೋರಾಡ್ತಾ ಇರ್ತಾರೆ. ಅತ್ಯಂತ ಜನಾನುರಾಗಿಯಾಗಿದ್ದಾರೆ ಕೂಡ. ದೇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಿ ಹೀಗೆ ತಿಗಳ ಸಮುದಾಯನ ಅವ್ರ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಸಹ ವೇದಿಕೆ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾರೆ. ಮತ್ತೆ ಪಿ.ಆರ್. ರಮೇಶ್ ಅವರು, ನಮ್ಮ ಸಮುದಾಯದ ಹೆಮ್ಮೆಯ ನಾಯಕರು. ಪಿ.ಆರ್. ರಮೇಶ್ ಅವರು ಈ ಸಮಾರಂಭದ ಉದ್ಘಾಟಕರು. ಅವರು ಯಾವುದೇ ಸಮಾರಂಭಕ್ಕೆ ಆಗಲಿ ಸಮುದಾಯದ ವಿಚಾರ ಬಂದಾಗ ನಾವು ಮುಂದೆ ಅಂತ ಹೇಳಿ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀಯುತ ಪಿ.ಆರ್. ರಮೇಶ್ ಅವರು ಈ ರಾಜ್ಯದ ಪ್ರಭಾವಿ ರಾಜಕಾರಣಿಗಳು ಮತ್ತು ಮುಖಂಡರು. ಪಿ.ಆರ್. ರಮೇಶ್ ಅವರಿಗೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷೇತ್ರೀಯ ತಿಗಳ ನೌಕರರ ಸಂಘ ಮತ್ತು ನಾಗರಿಕರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತವನ್ನ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮ ಅತ್ಯಂತ ಸಾಧ್ಯತೆಗೆ ನಾವು ಕೊಡಬೇಕು ಅಂತ ಹೇಳ್ತಾ, ಮತ್ತೆ ಈ ಸಮಾರಂಭಕ್ಕೆ ನನ್ನ ಆತ್ಮೀಯ ಸ್ನೇಹಿತರು, ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಈ ನಾಡು ಕಂಡಿರ್ತಕ್ಕಂಥ ಅತ್ಯಂತ ಶ್ರಮಜೀವಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗ ಅವರು ವಿಧಾನ ಪರಿಷತ್ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವ್ರಿಗೂ ಸಹ ತಿಂಗಳ ಸಮುದಾಯ ಅಂತ ಹೇಳಿದ್ರೆ ಅತ್ಯಂತ ಪ್ರೀತಿ ಪ್ರೇಮ. ಹಾಗಾಗಿ ಇವರು ಒಂದು BSI ಡೆವಲಪರ್ಸ್ ಅಂತ ಇದ್ದಾರೆ ಅದರಲ್ಲಿ. ಹಾಗಾಗಿ ಸಮುದಾಯದ ಸೇವೆಗೆ ಸದಾ ನಿವೃತ್ತಿ ಮಾಡ್ತಾ ಇದ್ದಾರೆ. ಇವರು ಸೇವೆ ಇರಲಿ ಅಂತ ಹೇಳಿ ನಾನು ಈ ಸಂಘದ ತಿಂಗಳ ಸರ್ಕಾರಿ ನೌಕರರ ಪರವಾಗಿ ನಮ್ಮ ರಾಜ್ಯ ಸಮುದಾಯಕ್ಕೆ ಬೇಕಾಗಿದೆ ಅಂತ ಹೇಳಿ ಇನ್ನೂ ಅವರು ಶ್ರಮ ವಹಿಸಿದ ಮುಂದೆ ತರಬೇಕು ಅಂತ ಹೇಳಿ ಈ ಒಂದು ಮತ್ತೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಹನುಮಂತಯ್ಯನವರು ಅಂತ ಹೇಳಿದ್ರೆ ನಮ್ಮ ವೆಂಕಟೇಶ್ ಇವತ್ತಿನ ರಾಜ್ಯ ಪ್ರಶಸ್ತಿ ಸಾರ್ಪ ನಾವೆಲ್ಲ ಗೌರವಿದ್ದೀವಿ, ನೀವೆಲ್ಲ ಇಂತಿದ್ದೀರಪ್ಪ, ನೀವು ಮುಂದೆ ಬರಬೇಕು ಅಂತೇಳಿ ಅಂತ